ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ರೋಷನ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡಿಂದ ನಿಮ್ಮನ್ನು ತೋರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ನಮ್ಮದು 25/40 ರನ್ನಿಂಗ್ ಪ್ರಾಜೆಕ್ಟ್. ಇದು ರೆಸಿಡೆನ್ಷಿಯಲ್ ಕಮ್ ರೆಂಟಲ್ ಹೌಸ್ ಪರ್ಪಸಿಂದ ಕಟ್ತಾ ಇದ್ದೀವಿ. ಸೊ ಬನ್ನಿ ನೀವು ಇವತ್ತಿಂದು ಸೈಟ್ ಟೂರ್ ನೋಡುವ, ಮತ್ತು ನಾವು ಕಟ್ತಿರೋದು ರೀಸೆಂಟ್ ಪ್ರಾಕ್ಟೀಸಸನ್ನು ನಿಮಗೆ ತೋರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ಸೊ ಈ ಸೈಟ್ 25/40 ಇರೋದ್ರಿಂದ ನಾವು ಆಲ್ರೌಂಡಾಗಿ 1.5 feet ಸೆಟ್ ಬ್ಯಾಕನ್ನು ಬಿಟ್ಟಿದ್ದೀವಿ. ಈ ಸೈಟಿಂದು ಪ್ರೆಸೆಂಟ್ ಮತ್ತು ಲೋಕಲಿ ಅವೈಲೇಬಲ್ ಡಾಟಾಯಿಂದ ಈ ಸೈಟ್ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಮತ್ತು ವಾಟರ್ ಸೀಪೇಜ್ ಹಾಕುವುದರಿಂದ ನಾವು ಫೌಂಡೇಶನನ್ನು ಡೆಪ್ತನ್ನು ಇನ್ಕ್ರೀಸ್ ಮಾಡಿಬಿಟ್ಟು 7 feet ಡೆಪ್ತ್ ತನಕ ಎಕ್ಸ್ಕವೇಷನ್ ಮಾಡಿಬಿಟ್ಟು ಫೌಂಡೇಶನ್ ಹಾಕಿದ್ದೀವಿ. ಅದಕ್ಕೆ ನೀರಿಂದು ಕಾಂಟ್ಯಾಕ್ಟ್ ತುಂಬ ಇರೋದ್ರಿಂದ ನಾವು ಸಾಯಿಲನ್ನು ರಿಪ್ಲೇಸ್ ಮಾಡಿಬಿಟ್ಟು ಫುಲ್ ಎಕ್ಸ್ಕವೇಟೆಡ್ ಸಾಯಿಲನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಫ್ರೆಶ್ ಕ್ಲೀನ್ ಸಾಯಿಲನ್ನು ಯೂಸ್ ಮಾಡಿಬಿಟ್ಟು ಫೌಂಡೇಶನ್ ಹಾಕಿದ್ದೀವಿ. ಈ ಫೌಂಡೇಶನ್ ಬಂದುಬಿಟ್ಟು ನಾವು PCC ಮ್ಯಾಟ್ ಹಾಕೋದ್ರ ಮುಂಚೆ ಸೋಲಿಂಗ್ ಕಲ್ಲನ್ನು ಹಾಕಿದ್ದೀವಿ. ಸೋಲಿಂಗ್ ಏನು ಮಾಡ್ತಿರೋದ್ರಿಂದ ನೀರಿನ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಸೋಲಿಂಗನ್ನು ಹಾಕಿಬಿಟ್ಟು ಸ್ಟೆಬಿಲೈಸ್ ಮಾಡ್ತಿದ್ದೀವಿ. ಸೋಲಿಂಗ್ ಮತ್ತು ಮೋಟ್ರನ್ನು ಮಿಕ್ಸ್ ಮಾಡಿ ಒಂದು ಹಾರ್ಡ್ ಮತ್ತು ಫರ್ಮ್ ಬೇಸನ್ನು ರೆಡಿ ಮಾಡ್ತಾಯಿದ್ದೀವಿ. ಅದು ಬಂದಮೇಲೆ ಸೇಮ್ ನಮ್ಮದು ಮ್ಯಾಟ್ ಫೌಂಡೇಶನ್ ಹಾಕಿಬಿಟ್ಟು ಈ 5 ಕಾಲಮ್ಸನ್ನು ನಾವು ಮರ್ಜ್ ಮಾಡಿದ್ದೀವಿ ಫಾರ್ ಬೆಟರ್ ಸ್ಟೆಬಿಲಿಟಿ ಇನ್ ದ ಫೌಂಡೇಶನ್ಗೋಸ್ಕರ. ಈ 5 ಕಾಲಮ್ಸನ್ನು ಮೇನಾಗಿ ಮರ್ಜ್ ಮಾಡಿ ಫೌಂಡೇಶನ್ ಹಾಕೋದ್ರಿಂದ ಸ್ಟ್ರೆಂತ್ ವೈಸ್ ನಮಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ. ಹಾಗೆ ಮಿಕ್ಕಿದೆಲ್ಲ ಕಾಲಮ್ಸ್ ನಾವು ನಾರ್ಮಲ್ ಫುಟ್ಟಿಂಗ್ ಹಾಕುವ ಪ್ರೊಸೀಜರಲ್ಲಿ ಹಾಕಿದ್ದೀವಿ. ಈ ಫುಟ್ಟಿಂಗ್ ಬಂದುಬಿಟ್ಟು ನಾವು 6 inches ಇದು PCC ಮ್ಯಾಟ್ ಹಾಕಿದ್ದೀವಿ. ಆದಮೇಲೆ ಸೇಮ್ ಫೌಂಡೇಶನ್ ಹಾಕಿಬಿಟ್ಟು ಕಾಲಮನ್ನು ವಿತ್ ಪೆಡೆಸ್ಟಲ್ ರೇಸ್ ಮಾಡಿದ್ದೀವಿ. ಈ ಸೈಟಿಗೆ ಬೋರ್ವೆಲ್ ಇಲ್ಲದ್ರಿಂದ ನಾವು 16,000 ಲೀಟರ್ಸ್ ಕೆಪಾಸಿಟಿಯಿಂದ ಇದು ಸಂಪನ್ನು ಪ್ರೊವೈಡ್ ಮಾಡಿದ್ದೀವಿ. ಭಯ ಸೊ ಇದರದ್ದು ಫೌಂಡೇಶನ್ ಬಂದುಬಿಟ್ಟು ನಮಗೆ ಸಾಯಿಲ್ ಲೂಸ್ ಮತ್ತು ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಕಮ್ಮಿ ಬರುವ ಕಾರಣದಿಂದ ನಾವು ಈ ಫೌಂಡೇಶನ್ಗೆ 7 feet ಡೆಪ್ತನ್ನು ಚೂಸ್ ಮಾಡಿದ್ದೀವಿ. 7 feet ಡೆಪ್ತನ್ನು ಕನ್ಸಿಡರ್ ಮಾಡುವಾಗ ಸಾಯಿಲಲ್ಲಿ ವಾಟರ್ ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಇರುವ ಕಾರಣದಿಂದ ನಾವು ಸೋಲಿಂಗನ್ನು ಯೂಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಫರ್ಮ್ ಬೇಸ್ಮೆಂಟನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಫೌಂಡೇಶನ್ ರೆಸ್ಟ್ ಮಾಡೋಕ್ಕೆ. ಸಾಯಿಲ್ ತುಂಬ ಲೂಸ್ ಇರುವ ಕಾರಣದಿಂದ ನಾವು ಈ 5 ಕಾಲಮ್ಸಿಂದು ಫುಟ್ಟಿಂಗನ್ನು ಮರ್ಜ್ ಮಾಡಿಬಿಟ್ಟು ಒಂದು ಮ್ಯಾಟ್ ಫೌಂಡೇಶನನ್ನು ಹಾಕಿದ್ದೀವಿ. ಮ್ಯಾಟ್ ಫೌಂಡೇಶನ್ 5 ಕಾಲಮ್ಸ್ ಬಿಟ್ಬಿಟ್ಟು ಮಿಕ್ಕಿದ್ದು 7 ಕಾಲಮ್ಸಿಗೆ ನಾವು ರೆಗ್ಯುಲರ್ ಆಗಿ ಫುಟ್ಟಿಂಗ್ ಕೊಟ್ಟಿದ್ದೀವಿ. ನಾರ್ಮಲ್ PCC ಬೆಡ್ ಹಾಕಿಬಿಟ್ಟು ನಾರ್ಮಲ್ ಫೌಂಡೇಶನ್ ಕೊಟ್ಟಿದ್ದೀವಿ. ಇದರದ್ದು ಸೈಡ್ ಸ್ಟೋನ್ ಮೇಸನ್ರಿ ಬಿಟ್ಟು ನಾವು ಆಲ್ರೌಂಡ್ ಹಾಕಿದ್ದೀವಿ. ಮತ್ತು ಇನ್ನರ್ ಎಲ್ಲೆಲ್ಲಿ ಪ್ಲಿಂತ್ ಬೀಮ್ ಹೋಗ್ತಾ ಇದೆ ಆ್ಯಸ್ ಪರ್ ಗ್ರೌಂಡ್ ಫ್ಲೋರ್ ಮತ್ತು ಬೇರೆ ಇಂಜಿನಿಯರಿಂಗ್ ಡಾಟಾ ಮತ್ತು ಸ್ಟ್ರಕ್ಚರಲ್ ಡಾಟಾ ಇಟ್ಕೊಂಡು ನಾವು ಆಲ್ರೌಂಡ್ ಮತ್ತು ಇನ್ನರ್ ವಾಲ್ಸಿಗೂ ಸೈಡ್ ಸ್ಟೋನ್ ಮೇಸನ್ರಿ ಕೊಟ್ಟಿದ್ದೀವಿ. ಅದ್ರ ಮೇಲೆ ವೆರೆವರ್ ನೆಸೆಸರಿ ನಾವು ಪ್ಲಿಂತ್ ಬೀಮನ್ನು ಡೆಪ್ತನ್ನು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆ್ಯಸ್ ಪರ್ ಡಿಸೈನನ್ನು ಹಾಕಿಬಿಟ್ಟು ವಿತ್ ಸ್ಟ್ರಕ್ಚರಲ್ ಡಿಸೈನರ್ಸ್ ಅಪ್ರೂವಲ್ ತೊಗೊಂಡ್ಬಿಟ್ಟು ವಿತ್ ಸ್ಟ್ರಕ್ಚರಲ್ ಡಿಸೈನರ್ದು ಫ್ರೀಕ್ವೆಂಟ್ ಚೆಕಿಂಗಿಂದ ನಾವು ಈ ಪ್ಲಿಂತ್ ಬೀಮನ್ನು ಕಾಸ್ಟ್ ಮಾಡುವಾಗ ವಿತ್ ಓನರ್ಸ್ ಕನ್ಸೆಂಟ್ ಆ್ಯಂಡ್ ಕ್ಲೈಂಟ್ ವಿತ್ ಫ್ರೀಕ್ವೆಂಟ್ MD ಸರ್ಸು ವಿಸಿಟ್ ವಿತ್ MD ಸರ್ ನಮ್ಮದು ರೀಸೆಂಟಾಗಿ ಮತ್ತು ಫ್ರೀಕ್ವೆಂಟ್ಲಾಗಿ ಸೈಟ್ ವಿಸಿಟ್ಸ್ ಮಾಡ್ತಾ ಇರ್ತಾರೆ. ಅವರು ಅಪ್ರೂವಲ್ ಇದ್ಮೇಲೆ ಕಾಸ್ಟ್ ಮಾಡಿದ್ದೀವಿ. ಸೊ ಪ್ಲಿಂತ್ ಬೀಮ್ ಆಗಿದ ತಕ್ಷಣ ನಾವು ಇಲ್ಲಿ PCC ಬೆಡ್ ಹಾಕಿಬಿಟ್ಟು ನಮ್ಮದು ಲೇಯಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ನಾವು ಒಂದು ಲಿಫ್ಟ್ ಬಾಕ್ಸ್ ಹಾಕಿದ್ದೀವಿ. ಫ್ಲೋರ್ ಹೈಟ್ 4 to 5 floors ಇರೋ ಕಾರಣದಿಂದ ನಾವು ಲಿಫ್ಟ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಹಾಗೆ ಬೇಸಿಕ್ ಎಮರ್ಜೆನ್ಸಿ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು 1 BHK ಅಪಾರ್ಟ್ಮೆಂಟ್ ಆಗಿ ಇದರಲ್ಲಿ ಡಿಸೈನ್ ಮಾಡಿದ್ದೀವಿ. ವಿತ್ ಸ್ಪೇಷಿಯಸ್ ಪಾರ್ಕಿಂಗನ್ನು ಕೊಟ್ಟಿದ್ದೀವಿ. ಒಂದು 2 to 3 ಕಾರ್ಸ್ ಮತ್ತು ಬೈಕ್ಸ್ ಇದರಿಂದ ಒಂದು ಕ್ಲೀನಾಗಿರುವ ಪಾರ್ಕಿಂಗ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ. ಹಾಗೆ ಪರ್ ಫ್ಲೋರಲ್ಲಿ ಡಿಸೈನ್ ಮಾಡಿಬಿಟ್ಟು ನಾವು 1 bedroomಂದು 2 ಇಂಡಿವಿಜುವಲ್ ಹೋಮ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಫಸ್ಟ್ ಫ್ಲೋರ್ ನೋಡಿಬಿಟ್ಟು ಈ ಫುಲ್ ಬಿಲ್ಡಿಂಗಲ್ಲಿ 10 ರೆಂಟಲ್ ಅಪಾರ್ಟ್ಮೆಂಟನ್ನು ಕೊಟ್ಟಿದ್ದೀವಿ. ಸೊ ಹಾಗೆ ನೀವು ನೋಡ್ತಿರ್ಬೋದು, ನಾವು ಫಸ್ಟ್ ಫ್ಲೋರಲ್ಲಿ ಹೋಗ್ಬಿಟ್ಟು 1 BHK ಅಪಾರ್ಟ್ಮೆಂಟನ್ನು ನಿಮಗೆ ತೋರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ಓಕೆ,
ಸೊ ವೀಕ್ಷಕರೇ, ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ಲಿಫ್ಟ್ ಪ್ರೊವಿಷನನ್ನು ಕೊಟ್ಟಿದ್ದೀವಿ. ಹಾಗೆ 3x7 ಇಂದು ಓಪನಿಂಗು ಅದಕ್ಕೆ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ 1 BHK 2 ಮನೆಯನ್ನು ಈಚ್ ಫ್ಲೋರಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಟ್ಟು ನಾವು ಇಲ್ಲಿ ಕೊಟ್ಟಿದ್ವಿ. 1 BHK ಅಪಾರ್ಟ್ಮೆಂಟ್ ಬಂದುಬಿಟ್ಟು ನಾವು ಫಸ್ಟ್ ಮೇನ್ ವಾಸ್ಕಲಿಗೆ 5x3 ರೆಡ್ ಸಾಲ್ ವುಡ್ಡನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಎಲ್ಲ ವಾಸ್ಕಲಿಗೂ ವಾಲ್ ಮತ್ತು ವಾಸ್ಕಲ್ ಕೋಟಿಂಗಿಗೆ ಬಿಟುಮೆನ್ ಕೋಟಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಫುಲ್ ವಾಸ್ಕಲಿಗೆ ಪ್ರೈಮರ್ ಕೋಟಿಂಗು ಹಾಕಿದ್ದೀವಿ. ಈ ಮನೆ ಬಂದುಬಿಟ್ಟು ನಾವು ಫುಲ್ ಮನೆ ಔಟರ್ ಬ್ಲಾಕ್ಸಿಂದ 6 ಇಂಚಸ್ ಬ್ಲಾಕ್ಸಲ್ಲಿ ಕಟ್ಟಿದ್ದೀವಿ. ಹಾಗೆ ಎಲ್ಲ ಪಾರ್ಟಿಷನ್ ವಾಲ್ ಬಂದುಬಿಟ್ಟು ಟಾಯ್ಲೆಟ್ ಹಾಗೂ ಕಿಚನ್ ವಾಲ್ಸಿಗೆಲ್ಲ 4 ಇಂಚಸ್ ಪಾರ್ಟಿಷನ್ಸ್ ವಾಲ್ ಕೊಟ್ಟಿದ್ದೀವಿ. ಈಗ ಇಲ್ಲಿ ಪ್ರೆಸೆಂಟ್ ಸ್ಟೇಜಲ್ಲಿ ಬಂದುಬಿಟ್ಟು ನಾವು ಈಗ ಪ್ಲಾಸ್ಟ್ರಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಪ್ಲಾಸ್ಟ್ರಿಂಗಿಗೆ ರೆಡಿ ಮಾಡಬೇಕಾಗಿರೋದು ಗ್ರೂ ಕಟ್ಟಿಂಗ್, ಮೇನಾಗಿ ಇಲೆಕ್ಟ್ರಿಕಲ್ ಗ್ರೂ ಕಟ್ಟಿಂಗ್. ಎಲ್ಲ ಕನ್ಸೀಲ್ಡ್ ವೈರಿಂಗೋಸ್ಕರ ನಾವು ಇಲೆಕ್ಟ್ರಿಕಲ್ ಗ್ರೂ ಕಟ್ಟಿಂಗನ್ನು ಮಾಡಿಬಿಟ್ಟು ಪೈಪ್ ಸೆಟ್ಟಿಂಗ್ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಗ್ರೂ ಕಟ್ಟಿಂಗ್ ಪೈಪ್ ಬಂದುಬಿಟ್ಟು ಹೆವಿ ನಮ್ಮದು ಇನ್ಹೌಸ್ ಮ್ಯಾನುಫ್ಯಾಕ್ಚರಿಂದ 2 mm ಇಂದು ಗ್ರೂ ಕಟ್ಟಿಂಗ್ ಪೈಪ್ಸ್ ಕೊಟ್ಟಿದ್ದೀವಿ. ಹಾಗೆ ಅಲ್ಯೂಮಿನಿಯಂ ಬಾಕ್ಸನ್ನು ಪ್ರೊವೈಡ್ ಮಾಡಿಬಿಟ್ಟು ಎಲ್ಲ ಗ್ರೂ ಕಟ್ಟಿಂಗಿಗೆ ಟ್ಯಾಕ್ ಹಾಕಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರಿಲ್ಸ್ ಬಂದುಬಿಟ್ಟು ನಾವು 1x1 ಇಂದು ಗ್ರಿಲ್ಸ್ ಟ್ಯೂಬಿಂದ ಮತ್ತು 12 mm ಸ್ಕ್ವೇರ್ ರಾಡ್ಸಿಂದ ಪ್ರೊವೈಡ್ ಮಾಡಿದ್ದೀವಿ. ಹಾಗೂ ಫುಲ್ ಕನ್ಸ್ಟ್ರಕ್ಷನನ್ನು ನಾವು ಬಿರ್ಲಾ ಸೂಪರ್ OPC 53 ಗ್ರೇಡಿಂದ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಎಲ್ಲ ಬ್ಲಾಕ್ ವರ್ಕಿಂದ ಹಿಡಿದ್ಬಿಟ್ಟು ಕಾಂಕ್ರೀಟ್ ಲಿಂಟಲ್. ಈ ಫ್ಲೋರಲ್ಲಿ ಬಂದುಬಿಟ್ಟು ನಾವು ಸ್ಪೇಷಿಯಸ್ ಆಗಿರುವ 10x11 ಇಂದು ಹಾಲ್ ಕೊಟ್ಟಿದ್ದೀವಿ ಮತ್ತು 10x9 ಇಂದು ಬೆಡ್ರೂಮ್ ಹಾಕಿ ಕೊಟ್ಟಿದ್ದೀವಿ. ಈ ಫುಲ್ ಮನೆದು ಕಾರ್ಪೆಟ್ ಏರಿಯಾ ಬಂದುಬಿಟ್ಟು 220 ಸ್ಕ್ವೇರ್ ಫೀಟ್ ಆಗಿ ಬರುತ್ತೆ. ಈ ಸ್ಪೇಷಿಯಸ್ ಬೆಡ್ರೂಮಲ್ಲಿ ಬಂದುಬಿಟ್ಟು ನಾವು ಅಟ್ಯಾಚ್ ಬಾತ್ರೂಮನ್ನು ಕೊಟ್ಟಿದ್ದೀವಿ. ಬಾತ್ರೂಮಿಂದು ಗ್ರೂ ಕಟ್ಟಿಂಗ್ ಆಲ್ರೆಡಿ ಹಾಕಿದ್ದೀವಿ. ಇದರಲ್ಲಿ ಡೈವರ್ಟರ್ ಸಿಸ್ಟಮನ್ನು ಪ್ರೊವೈಡ್ ಮಾಡಿದ್ದೀವಿ. ಡೈವರ್ಟರ್ ಸಿಸ್ಟಮ್ ವಿತ್ ಗೀಸರ್ ಪಾಯಿಂಟ್ ಮತ್ತು ಒಂದು ಸಿಂಕ್ ಪಾಯಿಂಟ್ ವಿತ್ ಕಮಾಡ್ ಕೊಟ್ಟಿದ್ದೀವಿ. ಎಲ್ಲ ಸಜ್ಜಾವನ್ನು RCC ಆಗಿ ಎಲ್ಲ 2 ಫೀಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಎಲ್ಲ RCC ರೆನ್ಫೋರ್ಸ್ಡ್ ಸ್ಟೀಲ್ ಕಾಂಕ್ರೀಟ್ ಕೊಟ್ಟಿದ್ದೀವಿ. ಹಾಗೆ ಎಲ್ಲ ಇದಕ್ಕೆ ಮನೆಗೆ ಎಕ್ಸ್ಟ್ರಾ ಸ್ವಿಚಸ್ ಪಾಯಿಂಟ್ ಎಲ್ಲೆಲ್ಲ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಎಲ್ಲ ಸ್ವಿಚ್ ಪಾಯಿಂಟ್ ಮತ್ತು ಇದು ವೆರಿಫೈ ಮಾಡಿ ಚೆಕ್ ಮಾಡಿಬಿಟ್ಟು ಎಲ್ಲ AC ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಪ್ಲಾಸ್ಟ್ರಿಂಗಿಗೆ ನಾವು ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ಸೊ ಈ ಎಲ್ಲ ಫ್ಲೋರನ್ನು ನೋಡಿದರೆ ನಾವು ಸೇಮ್ ಡಿಸೈನ್ ಸ್ಪೆಸಿಫಿಕೇಷನಿಂದನೂ ಮಾಡಿದ್ದೀವಿ. ಎಲ್ಲ ಫ್ಲೋರಲ್ಲಿ ನಾವು ಈ ಟೋಟಲ್ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ಒಂದು 10 ರೆಂಟಲ್ ಹೌಸ್, ಎಲ್ಲ 1 BHK ರೆಂಟಲ್ ಹೌಸನ್ನು ಪ್ರೊವೈಡ್ ಮಾಡಿದ್ದೀವಿ. ಕಿಚನ್ ಬಂದುಬಿಟ್ಟು ಒಂದು ಸ್ಮಾಲ್ ಕಿಚನ್ 1 BHKಗೆ ಸಫಿಷಿಯೆಂಟ್ ಆಗಿರುವ ಸ್ಮಾಲ್ ಕಿಚನ್. ಹಾಗೆ ಎಲ್ಲ UV ಪಾಯಿಂಟ್, RO UV ಪಾಯಿಂಟ್ ಮತ್ತು ಮಿಕ್ಸರ್ ಪಾಯಿಂಟ್, ಗೀಸರ್ ಪಾಯಿಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿಬಿಟ್ಟು ಎಲ್ಲ ಸೆಟ್ಟಿಂಗ್ ಆಗಿಬಿಟ್ಟು ಚೆಕಿಂಗ್ ಆಗಿಬಿಟ್ಟು ಈಗ ಪ್ಲಾಸ್ಟಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ಎಲ್ಲ ಮನೆ ಡೈಮೆನ್ಷನ್ಸ್ ಆಗಿಬಿಟ್ಟು ಎಲ್ಲ ಫ್ಲೋರ್ ಡೈಮೆನ್ಷನ್ಸ್ ಆಗಿಬಿಟ್ಟು ಈ ಸ್ಟೇರ್ ಕೇಸ್ ಮತ್ತು ಲಿಫ್ಟನ್ನು ಸೇರಿಕೊಂಡು ನಾವು ಈಕ್ವಲ್ ಆಗಿ ಆ್ಯಸ್ ಪರ್ ವಾಸ್ತು ಕಂಪ್ಲೈಂಟ್ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿದ್ದೀವಿ ಫಾರ್ ಎಮರ್ಜೆನ್ಸಿ ಎಕ್ಸಿಟ್ ಮತ್ತು ಇದು. ಆದರೆ ಲಿಫ್ಟ್ ಪ್ರೊವಿಷನ್ನು ಸ್ಟ್ಯಾಂಡ್ ಬೈ ಆಗಿ ಇಟ್ಟಿದ್ದೀವಿ. ಸೊ ಹಾಗೆ 1 BHK ಅನ್ನು ನೋಡ್ತಾ ಬರುವಾಗ ಇದು ಇನ್ನೊಂದು ಪಾರ್ಟ್, ಇದು ಇನ್ವರ್ಟೆಡ್ ಆಗಿ ಮಾಡಿದ್ದೀವಿ. ಮಿರರ್ ಏನು ಮನೆ ನೋಡಿದ್ದೀವಿ ಅದೇ ಸೇಮ್ ಮಿರರ್ ಸ್ಪೆಸಿಫಿಕೇಷನಲ್ಲಿ ಇದನ್ನು ಕೊಟ್ಟಿದ್ದೀವಿ. ಇಲ್ಲಿ ಬಂದುಬಿಟ್ಟು 2 ಮನೆಗೆ ನಾವು ಇಲ್ಲಿ ಒಂದು ಸ್ಮಾಲ್ ಯುಟಿಲಿಟಿ ಏರಿಯಾನು ಪ್ರೊವೈಡ್ ಮಾಡಿದ್ದೀವಿ ವಿತ್ ವಾಷಿಂಗ್ ಮಷಿನ್ ಪಾಯಿಂಟ್ ಮತ್ತು ಸ್ಮಾಲ್ ಸಿಂಕ್ ಪಾಯಿಂಟು ಕೊಟ್ಟಿದ್ದೀವಿ. ಇಲ್ಲಿ ಯುಟಿಲಿಟಿ ಹಾಕಿಬಿಟ್ಟು ನೋಡ್ತಿರೋದು. ಮತ್ತು ಹಾಗೆ ಬಂದುಬಿಟ್ಟು ನಾವು ಇಲ್ಲಿ ಒಂದು ಸ್ಲೈಡಿಂಗ್ ಡೋರ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಈ ಪೂರ್ತಿ ಮನೆಗೆ ನಾವು ಒಂದು ಸ್ಲೈಡಿಂಗ್ ಡೋರ್ ಪ್ರೊವಿಷನ್ ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲ ಪ್ರೊವಿಷನ್ ಹಾಕಿಬಿಟ್ಟು ಲಿಂಟಲ್ ಹಾಕಿಬಿಟ್ಟು ಸೇಫಾಗಿ ಕೊಟ್ಟಿದ್ದೀವಿ. ಎಲ್ಲ ಮನೆಗೂ ಆ್ಯಸ್ ಪರ್ ರಿಕ್ವೈರ್ಮೆಂಟ್ಸ್ ಛಜ್ಜಾನ್ನು ಪ್ರೊವೈಡ್ ಮಾಡಿದ್ದೀವಿ ಫಾರ್ ವಾರ್ಡ್ರೋಬ್ ಮತ್ತು ಬೇರೆ ಏನಾದರೂ ರಿಕ್ವೈರ್ಮೆಂಟ್ಸಿಗೆ ಎಲ್ಲ ಛಜ್ಜಾ ಪ್ರೊವೈಡ್ ಮಾಡಿದ್ದೀವಿ. ಸೊ ಹಾಗೆ ಗ್ರಿಲ್ ವರ್ಕ್ ಮತ್ತು ಇದರದ್ದು ಗ್ರೂ ಕಟ್ಟಿಂಗ್ ನೋಡ್ಬೋದು ನೀವು. ಕ್ಲೀನಾಗಿ 2 ಇಂಚಸ್ ಗ್ರೂ ಕಟ್ಟಿಂಗ್ ಕೊಟ್ಟಿದ್ದೀವಿ ಆ್ಯಸ್ ಪರ್ ರಿಕ್ವೈರ್ಮೆಂಟ್. ಮಿರರ್ ಪಾಯಿಂಟ್ಸ್ ಎಲ್ಲ ಸ್ವಿಚ್ ಪಾಯಿಂಟ್ಸ್ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಮತ್ತು ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ನಾವು ಎಲ್ಲ ಬಿಲ್ಡಿಂಗ್ಸಲ್ಲೂ ಕೊಡ್ತಾ ಇದ್ದೀವಿ. ಸೊ ನಾವು ಈಗ ನೆಕ್ಸ್ಟ್ ನೋಡ್ಬೋದು, ನಾವು ಮೇಲ್ಗಡೆ ಕಾಲಮ್ ಸ್ಟಾರ್ಟರ್ ವರ್ಕ್ ನಡೀತಾ ಇದೆ. ಅದನ್ನು ನಿಮ್ಗೊಂದು ಟೂರ್ ಆಗಿ ಮಾಡಿಸ್ತಿದ್ದೀನಿ, ಬನ್ನಿ ಫ್ರೆಂಡ್ಸ್ ನೋಡುವ.
ಸೊ ಸ್ಟೇರ್ ಕೇಸಲ್ಲಿ ಬಂದುಬಿಟ್ಟು ನಾವು ಪರ್ ಫ್ಲೋರ್ ಟು ಫ್ಲೋರಿಗೆ 19 ಸ್ಟೆಪ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈಚ್ ರೈಸರ್ ಬಂದುಬಿಟ್ಟು 6 ಇಂಚಸ್ ರೈಸ್ ಬಂದುಬಿಟ್ಟು ಮತ್ತು 10 ಇಂಚಸ್ ಥ್ರೆಡ್ ಕೊಟ್ಟಿದ್ದೀವಿ. ಹಾಗೆ ಎಲ್ಲ ಮಿಡ್ ಸೆಕ್ಷನ್ ಪೋರ್ಷನಿಗೆ ಒಂದು ವೈಡ್ ಆಗಿರುವ ವಿಂಡೋ ಪೋರ್ಷನನ್ನು ಕೊಟ್ಟಿದ್ದೀವಿ ಆ್ಯಸ್ ಪರ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್. ನೀವು ನೋಡ್ಬೋದು ಈಗೆಲ್ಲ ಕ್ಯೂರಿಂಗ್ ಸ್ಟೇಜಲ್ಲಿ ಎಲ್ಲ ವಾಲ್ಸಿಗೂ ಎವ್ರಿ ಡೇ ಕ್ಯೂರಿಂಗ್, ದಿನಕ್ಕೆ 3 to 4 ಟೈಮ್ಸ್ ಕ್ಯೂರಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಇದಕ್ಕೆ ಮತ್ತು ಪ್ಯೂರ್ಲಿ ರೆಂಟಲ್ ಪರ್ಪಸ್ಸಿಗೆ ಕಟ್ತಾ ಇರೋದು ನಮ್ಮದು ಒಂದು ಪ್ರಾಜೆಕ್ಟ್. ಸೊ ವೀಕ್ಷಕರೇ, ನೀವು ನೋಡ್ತಿರ್ಬೋದು, ನಾವೀಗ ರೀಸೆಂಟಾಗಿ ನಾವು ಮೋಲ್ಡನ್ನು ಕಾಸ್ಟ್ ಮಾಡಿಬಿಟ್ಟು ಈಗ ಕ್ಯೂರಿಂಗ್ ಮಾಡಿಬಿಟ್ಟು ನಾವು ಈಗ ಆಲ್ಮೋಸ್ಟ್ 20-21 ಡೇಸ್ ಆಗಿದೆ. ಈಗ ಶಟ್ರಿಂಗ್ ಇನ್ನೂ ರಿಮೂವ್ ಮಾಡಿಲ್ಲ. ಶಟ್ರಿಂಗ್ ಪ್ರೊಸೆಸನ್ನು ನಾವು 21 ಡೇಸನ್ನು ಹಾಗೆ ಕಾಸ್ಟ್ ಮಾಡಿದ್ದು ಹಾಗೆ ಇಟ್ಟಿದ್ದೀವಿ. ನೀವು ನೋಡ್ಬೋದು ಸೆಂಟ್ರಿಂಗ್ ಬೋರ್ಡ್ಸನ್ನು ಯಾವುದು ಗ್ಯಾಪ್ ಇಲ್ಲದೆ, ಯಾವುದು ಬೆಂಡ್ ಇಲ್ಲದೆ ನೀಟಾಗಿ ಲೆವೆಲ್ ಮಾಡಿಬಿಟ್ಟು ನಾವು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಅದಕ್ಕೆ ಸಂಬಂಧಿತ ಸಪೋರ್ಟಿವ್ ವುಡನ್ ಪೋಸ್ಟನ್ನು ಕ್ಲೀನಾಗಿ ವಿತ್ ಪ್ರಾಪರ್ ಚೆಕಿಂಗ್ ಬಿಫೋರ್ ದ ಮೋಲ್ಡ್ ಎಲ್ಲ ಪ್ರಾಪರ್ ಚೆಕಿಂಗ್ ಆಗಿಬಿಟ್ಟು ವಿತ್ ಕ್ಲೈಂಟ್ಸ್ ಅಪ್ರೂವಲ್ ನಾವು ಮತ್ತು ಸ್ಟ್ರಕ್ಚರಲ್ ಅಪ್ರೂವಲ್ ತೊಗೊಂಡ್ಬಿಟ್ಟು ನಾವು ಈ ಮೋಲ್ಡನ್ನು ಕಾಸ್ಟ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀವಿ. ನೋಡ್ತಿರ್ಬೋದು, ಎಲ್ಲ ಸೆಂಟ್ರಿಂಗ್ ಪ್ಲೇಟ್ಸನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ವಿದೌಟ್ ಎನಿ ಗ್ಯಾಪ್ಸ್, ವಿದೌಟ್ ಎನಿ ಲೀಕೇಜಸ್ ನಾವು ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಎವ್ರಿ ಪ್ಲೇಟ್ಸಿಗೂ ಟೇಪಿಂಗ್ ಮಾಡಿಬಿಟ್ಟು ಸ್ಲರಿಯನ್ನು ಎಲ್ಲೋ ಯಾವುದೂ ಕಡೆಯಿಂದ ರಿಲೀಸ್ ಆಗದೆ ಕ್ಲೀನಾಗಿ ಶಟ್ರಿಂಗ್ ಮತ್ತು ಬಾರ್ ಬೆಂಡಿಂಗ್ ಮಾಡಿಬಿಟ್ಟು ಸ್ಲ್ಯಾಬನ್ನು ಕಾಸ್ಟ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಈಗ ಸೆಂಟ್ರಿಂಗ್ ಮತ್ತು ಶಟ್ರಿಂಗ್ ಪ್ರೊಸೆಸನ್ನು ನಾವು ನಿಮಗೆ ಓವರಾಲ್ ಆಗಿ ವ್ಯೂ ಮಾಡಿಸಿದ್ದೀನಿ. ಈಗ ಸ್ಪೇಷಿಯಸ್ ಆಗಿರುವ 1 BHK ವೆಲ್ ಪ್ಲ್ಯಾನ್ಡ್ ಅಪಾರ್ಟ್ಮೆಂಟ್, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಇದು. ಸೊ ಈಗ ನಿಮಗೆ ನೋಡ್ಬೋದು ಮೇಲ್ಗಡೆ ನಮ್ಮದು ಕಾಲಮ್ ಕಾಸ್ಟಿಂಗ್ ನಡೀತಾ ಇದೆ. ಸೊ ಫ್ರೆಂಡ್ಸ್, ನಾವು ಅಲ್ಲಿ ಈಗ ಕಾಲಮ್ ಕಾಸ್ಟಿಂಗನ್ನು ನಿಮಗೆ ತೋರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ಸೊ ನಾವು ಈಗ ಪ್ರೆಸೆಂಟಾಗಿ 4th ಫ್ಲೋರ್ ಕಾಲಮ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಕಾಲಮ್ ಬಂದುಬಿಟ್ಟು ನಾವು ಎಲ್ಲ ಕಾಲಮಿಗೆ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕಾಲಮ್ ಬಾಕ್ಸ್ ಸ್ಪೆಸಿಫೈಡ್ ಡೈಮೆನ್ಷನ್ಸಿಂದು ಕಾಲಮ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಈಗ ಇದು ಆಲ್ರೆಡಿ ಕಾಸ್ಟಿಂಗ್ ಆಗಿದೆ. ನಾವು M25 ಡಿಸೈನ್ ಮಿಕ್ಸಲ್ಲಿ ಕಾಂಕ್ರೀಟ್ ಪ್ರೊವೈಡ್ ಮಾಡಿದ್ದೀವಿ ಎಲ್ಲ ಕಾಲಮ್ಸಿಗೂ. ಹಾಗೂ ಎಲ್ಲ ಬಾರ್ಸ್ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ವಿತ್ ಸ್ಟ್ರಕ್ಚರಲ್ ಚೆಕಿಂಗ್ ಮಾಡಿಬಿಟ್ಟು ಎಲ್ಲ ಕಾಲಮ್ಸನ್ನು ಲ್ಯಾಪಿಂಗ್ ವಿತ್ ಎವ್ರಿ ಕಾಲಮ್ಸಿಗೂ 8 to 10 feet ಲ್ಯಾಪಿಂಗ್ ಲೆಂತ್ ಕೊಟ್ಬಿಟ್ಟು ಎಲ್ಲ ರಿಂಗಿಂಗ್ ಲ್ಯಾಟ್ರಲ್ ರಿನ್ಫೋರ್ಸ್ಮೆಂಟನ್ನು ಕ್ಲೀನಾಗಿ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಎಲ್ಲ ಲೆವೆಲಿಂಗ್ ಮಾಡಿಬಿಟ್ಟು ಎಲ್ಲ ಆ್ಯಸ್ ಪರ್ ಪ್ಲಂಬ್ ಇದೆ, ಪ್ಲಂಬಾಂಬನ್ನು ಹಿಡಿದ್ಬಿಟ್ಟು ಕ್ಲೀನಾಗಿ ಕಾಸ್ಟಿಂಗ್ ಮಾಡ್ತಾ ಇದ್ದಾವೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆಯೇಗ ನಾವು ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ಈಗ ಪ್ಲಂಬ್ ಚೆಕ್ ಮಾಡ್ತಾ ಇದ್ದೀವಿ ಕಾಲಮಿಂದು. ಆ್ಯಸ್ ಪರ್ ಪ್ಲಂಬ್ ಕ್ಲೀನಾಗಿ ವರ್ಟಿಕಲ್ ಇದೆಯಾ ಅಂತ ನೀವು ಪ್ಲಂಬ್ ನೋಡ್ಬೋದು. ಇದು ಕರೆಕ್ಟಾಗಿ ಇದಕ್ಕೆ ಸಪೋರ್ಟ್ಸ್ ಕೊಟ್ಬಿಟ್ಟು ನಾವು ಕಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ M25 ಗ್ರೇಡಿಂದು ಕಾಂಕ್ರೀಟ್ ಮಿಕ್ಸ್ ಆಗ್ತಾ ಇದೆ ಆ್ಯಸ್ ಪರ್ ರೇಷಿಯೋ. ಸಿಮೆಂಟ್, ಸ್ಯಾಂಡ್, ಅಗ್ರಿಗೇಟ್ ಮಿಕ್ಸಿಂಗ್ ನಡೀತಾ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು, ವೈಬ್ರೇಟ್ರನ್ನು ಹಾಕ್ಬಿಟ್ಟು ಕಾಂಪ್ಯಾಕ್ಷನ್ ಎಲ್ಲ ಹನಿಕಾಂಬಿಂಗನ್ನು ತೆಗಿಯೋಕ್ಕೆ ಮತ್ತು ಏರ್ ಬಬಲ್ಸ್, ಏರ್ ವಾಯ್ಡ್ಸನ್ನು ತೆಗಿಯೋಕ್ಕೆ ಕಾಂಪ್ಯಾಕ್ಟರ್ ಹಾಕ್ಬಿಟ್ಟು ಕಾಸ್ಟಿಂಗ್ ಮಾಡ್ತಾರೆ. ಎವ್ರಿ ಪರ್ ಫೀಟಿಗೂ ಫ್ರೀಕ್ವೆಂಟಾಗಿ ಕಾಂಪ್ಯಾಕ್ಟರ್ನ ಹಾಕ್ತಿರೋದು ನಮ್ಮ ಮೇಸನ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ಬಾಕ್ಸ್ ಫಿಟ್ಟಿಂಗ್ ಏನೂ ಲೀಕೇಜಸ್ ಇಲ್ಲದೆ, ಏನು ಕಾಸ್ಟಿಂಗ್ ಮಾಡುವಾಗ ಏನು ಹೊರಗಡೆ ಹೋಗದೆ ಮಾಡ್ತಿರೋದು ಬಾಕ್ಸ್ ಫಿಟ್ಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗೆ ಕ್ಲೀನಾಗಿ ಅದೇ ರೀತಿಯಲ್ಲಿ ನಾಳೆ ಬಾಕ್ಸನ್ನು ತೆಗೆದ್ಬಿಟ್ಟು ಈಕ್ವಲ್ ಆಗಿ ರ್ಯಾಕಿಂಗನ್ನು ಕೊಟ್ಬಿಟ್ಟು ಕ್ಯೂರಿಂಗನ್ನು ಚೀಲ ಹಾಕಿಬಿಟ್ಟು ಕ್ಯೂರಿಂಗ್ ಮಾಡ್ತಾ ಇರೋದು ನೀವು ನಾಳೆ ನೋಡ್ಬೋದು ಇದರಲ್ಲಿ. ಸೊ ಆ್ಯಸ್ ಪರ್ ಡಿಸೈನ್ ನಾವು ನೋಡ್ತಿರ್ಬೋದು, ಕಾಂಕ್ರೀಟಿಗ ಇವರು ಕಾಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಕ್ವಲ್ ಆಗಿ ಫಸ್ಟ್ ಡ್ರೈ ಮಿಕ್ಸನ್ನು, ಸಿಮೆಂಟ್ ಮತ್ತು ಸ್ಯಾಂಡನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಯೂನಿಫಾರ್ಮ್ ಮಿಕ್ಸ್ಚರನ್ನು ಪ್ರೊವೈಡ್ ಮಾಡಿಬಿಟ್ಟು ಕಾಲಮ್ ಕಾಸ್ಟಿಂಗ್ ನಡೀತಾ ಇದೆ.
ಸೊ ಹೀಗೆ ನಾವು ಕಂಪ್ಲೀಟ್ ನಮ್ಮದು ಪ್ರೆಸೆಂಟ್ ಸೈಟ್ ಟೂರನ್ನು ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಹೀಗೆ ನೀವು ರೆಗ್ಯುಲರ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ಮತ್ತು ಆ್ಯಕ್ಚುಲ್ ಆಗಿ ಆನ್ ಸೈಟಲ್ಲಿ ಹೇಗೆ ಕನ್ಸ್ಟ್ರಕ್ಷನನ್ನು ನಡೀತಾ ಇರೋದು ನೋಡಬೇಕಾದ್ರೆ ನೀವು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಪೇಜನ್ನು ಫಾಲೋ ಮಾಡಿಬಿಟ್ಟು ಇರ್ಬೋದು. ಮತ್ತು ನಮ್ಮೊಟ್ಟಿಗೆ ಕನೆಕ್ಟೆಡ್ ಆಗಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಮತ್ತು ನಮ್ಮ ಕನ್ಸ್ಟ್ರಕ್ಷನ್ ಪ್ರೊಸೀಜರನ್ನು ನೀವು ತಿಳಿದು ಪಡ್ಕೊಳ್ಳೋಕ್ಕೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಮ್ಮ ಪೇಜಿಗೂ ಮತ್ತು ನಮ್ಮದು ಯೂಟ್ಯೂಬ್ ಹ್ಯಾಂಡಲ್, ಇನ್ಸ್ಟಾಗ್ರಾಮ್ ಪ್ರೊಫೈಲಿಗೂ ಫಾಲೋ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.